ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನು ಹೊಸ ಥರದ ವೀಡಿಯೋನ ನಾನು ತೊಗೊಂಡು ಬಂದಿದ್ದೀನಿ ಅಂದರೆ, ಇದುವರೆಗೂ ಯಾರೂ ಅಪ್ಡೇಟ್ ಮಾಡದಿರೋಂಥ ವೀಡಿಯೋನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಚೇಂಜಸ್ ಇದೆ ಅನ್ನೋದನ್ನು ನಾನು ಫಸ್ಟಿಗೆ ಹೇಳ್ತೀನಿ. ಮತ್ತು ನೋಡಿ, ಸೇಮ್ ಲೈನಿಂಗ್ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ತೋರಿಸಿದ್ರೆ ಇದು ಸ್ವಲ್ಪ ನಿಮಗೆ ಕಲರ್ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಈಗ ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿದ್ದೀನಿ. ಕಟ್ಟಿಂಗ್ನ ಸ್ವಲ್ಪ ನಾನು ಗುರುಗಳ ಸಹಾಯನ ತೊಗೊಂಡಿದ್ದೀನಿ. ಅಂದರೆ ನನಗೆ ಕಟ್ಟಿಂಗ್ ಹೇಳ್ಕೊಡ್ತಾರಲ್ಲ, ಅವ್ರ ಸಹಾಯನ ನಾನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಹೊಸ್ದಾಗಿ ಏನಾದರೂ ಬಂದಾಗ ನಮಗೆ ಸ್ವಲ್ಪ ಚೇಂಜಸ್ ಬಂದಾಗ ಬೇರೆಯವ್ರ ಸಹಾಯ ಒಂದೊಂದು ಸರಿ ಬೇಕಾಗುತ್ತಲ್ವ. ಹಾಗಾಗಿ ನಾನು ಗುರುಗಳ ಸಹಾಯದಿಂದ ಈ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಏನು ಚೇಂಜಸ್ ಅಂತ ಫಸ್ಟಿಗೆ ನಾನು ಹೇಳ್ತೀನಿ. ಆರ್ಮೋಲ್ ಚೇಂಜಸ್ ಏನು, ಎಲ್ಲ ಬ್ಲೌಸಲ್ಲೂ ಆರ್ಮೋಲ್ ಚೇಂಜಸ್ಸು ಒಬ್ಬೊಬ್ರಿಗೆ ಇರುತ್ತೆ ಅಂತ ನೀವು ಅನ್ಕೋಬೋದು. ಖಂಡಿತ ಇಲ್ಲ. ಇಲ್ಲಿ ಲೆಫ್ಟು ಮತ್ತು ರೈಟ್ ಕೈಯಲ್ಲಿ ಆರ್ಮೋಲು 1 ಇಂಚು ಡಿಫ್ರೆನ್ಸ್ ಬಂದಿದೆ. ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ನಿಮಗೆ ಕಟ್ಟಿಂಗ್ನ ತೋರಿಸ್ತೀನಿ. ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಕಟ್ಟಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ ಅಂತಲ್ಲ, ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದರಿಂದ ನಾನು ಇದನ್ನು ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಎಲ್ಲ ಸೇಮ್ ಇದೆ. ಚೆಸ್ಟ್ ಲೂಸು 9.5 ಇದೆ. ಚೆಸ್ಟ್ ಲೂಸು 9.5 ಇದೆ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಇಲ್ಲೂ ಚೆಸ್ಟ್ ಲೂಸು ಅನ್ನೋದು ಕರೆಕ್ಟಾಗಿದೆ. ಕರೆಕ್ಟಾಗಿದ್ರೂ ಆರ್ಮೋಲ್ ಚೇಂಜಸ್ ಏನು ಬರುತ್ತೆ ಅಂದರೆ, ಕೆಲವರಿಗೆ ಪ್ರಾಬ್ಲಮ್ ಇದ್ದಾಗ ಅದು ಚೇಂಜಸ್ ಬರುತ್ತೆ. ಈ ರೈಟ್ ಆರ್ಮೋಲ್ ಅವ್ರಿಗೆ ಕರೆಕ್ಟಾಗಿದೆ. ಲೆಫ್ಟ್ ಆರ್ಮೋಲ್ ಈ ಪಾಯಿಂಟಿಂದ ಇಲ್ಲಿವರೆಗೂ ಚೇಂಜಸ್ ಇದೆ 1 ಇಂಚ್. ಈ 1 ಇಂಚ್ ಬಂದಾಗ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೋದು? ನಾರ್ಮಲ್ ಕಟ್ಟಿಂಗ್ ಬೇಕೇ ಬೇಕು. ಈ ಬ್ಯಾಕ್ ಫ್ರಂಟ್ ಅನ್ನೋದು ನಾರ್ಮಲ್ ಬೇಕು, ಬಟ್ ಎಲ್ಲಿ ಚೇಂಜಸ್ ಮಾಡ್ಕೋಬೇಕು, ಇದು ಮೇನ್ ಪಾಯಿಂಟ್. ಈಗ ಫಸ್ಟಿಗೆ ನಾವು ಬ್ಯಾಕನ್ನ ತೊಗೋಬೇಕಾಗುತ್ತೆ. ಬ್ಯಾಕ್ ಡೀಪ್ ಅಥವಾ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್. ಫ್ರಂಟು 9.5 ಇದೆ. ಒಂದು ಸರಿ ಬ್ಯಾಕ್ನ ಚೆಕ್ ಮಾಡ್ಕೊಂಡಿದ್ದೀನಿ. 19 ಇದೆ. 19 ಅಂದರೆ 9.5. ಚೆಸ್ಟ್ ಮೆಜರ್ಮೆಂಟ್ ಬಂದು 9.5. ಜಾಸ್ತಿ ಡೀಪ್ ನೆಕ್ ಇಲ್ಲ. ಈ ಥರ ಎಲ್ಲ ಇರಬೇಕಾದ್ರೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ನೋಡಿ. ಫಸ್ಟಿಗೆ ಸ್ಲೀವ್ ನೋಡಿದ ತಕ್ಷಣವೇ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಖಂಡಿತ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಕೆಲವು ಸಂದರ್ಭಗಳಲ್ಲಿ ನೋಡಿ, ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಇದೇ ಬ್ಲೌಸ್ನ ಇಟ್ಕೊಂಡು ನಾನು ಇನ್ನೂ ಬ್ಲೌಸ್ ಕಟ್ ಮಾಡೋದಿದೆ. ಇದೇ ಬ್ಲೌಸ್ ಸ್ಟೈಲಲ್ಲೇ ಡ್ರೆಸ್ ಕೂಡ ನಾನು ಕಟ್ಟಿಂಗ್ ಮಾಡೋದಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಲೀವ್ ಕಟ್ಟಿಂಗ್ ನೋಡಿ, ನಾರ್ಮಲಾಗಿ ಇಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ನನಗೂ ಇದು ಫಸ್ಟ್ ಬಂದಾಗ ಕನ್ಫ್ಯೂಸ್ ಆಯಿತು. ನಾನು ಗುರುಗಳ ಸಹಾಯದಿಂದನೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಟೈಮಲ್ಲಿ ಗೊತ್ತಿದ್ದು ತಪ್ಪು ಮಾಡ್ತೀವಿ, ಗೊತ್ತಿಲ್ಲದೆ ಇರೋನು ತಪ್ಪು ಮಾಡ್ತೀವಿ. ಎಷ್ಟೇ ಸ್ವಲ್ಪ ಚೇಂಜಸ್ ಮಾಡಬೇಕಂದ್ರೂ ಯಾವುದಾದ್ರೂ ವೀಡಿಯೋ ಸಹಾಯ ತೊಗೊಳ್ತೀನಿ. ನಾನು ಕೂಡ ಕೆಲವು ಸರಿ ಈ ಥರ ಚೇಂಜಸ್ ಬಂದಾಗ ವೀಡಿಯೋದಲ್ಲಿ ಸರ್ಚ್ ಮಾಡಿರ್ತೀನಿ. ಆದರೆ ಕೆಲವು ಸರಿ ಒಂದೊಂದು ಪಾಯಿಂಟಲ್ಲಿ ಅರ್ಥ ಆಗಿರುತ್ತೆ, ಇನ್ನೊಂದು ಪಾಯಿಂಟ್ ಅರ್ಥ ಆಗೋಲ್ಲ. ಹಾಗಾಗಿ ಇವಾಗ ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲೇನು ಮಾರ್ಕ್ ಮಾಡಿದ್ದೀನಲ್ಲ, ಸ್ಲೀವ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಸ್ಲೀವ್ ಆಯಿತಾ. ಇದು ಬೇರೆ ಸ್ಲೀವ್. ಈ ಸ್ಲೀವು ಈ ಪಾಯಿಂಟ್ ನೋಡಿ ಕಾಣಿಸ್ತಾ ಇದೆಯಾ? ಪರ್ಫೆಕ್ಟಾಗಿ ಕಾಣಲಿ ಅಂತಲೇ ತೋರಿಸ್ತಾ ಇದ್ದೀನಿ. ಕಲರು ಇನ್ನು 2 ಬ್ಲೌಸ್ ಕೊಟ್ಟಿದ್ದರು. ಆ 2 ಬ್ಲೌಸಲ್ಲಿ ಒಂದು ಮಾರ್ಕಿಂಗ್ ಮಾಡಿ ಇದರಲ್ಲಿ ತೋರಿಸಿದ್ರೆ ನಿಮಗೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಮತ್ತು ಇದು ಬಬ್ ಸ್ಲೀವ್ ಬೇಕು. ಇದೇ ಚೇಂಜಸ್ ಇದ್ರೂ ಇದಕ್ಕೆ ಬಬ್ ಸ್ಲೀವ್ ಬೇಕಾಗಿರೋದ್ರಿಂದ ನಾನು ಇದನ್ನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಕಟ್ಟಿಂಗ್ ಮಾಡ್ಕೊಂಡಿರೋದು. ಏನಕ್ಕಂದರೆ ತುಂಬ ಚೇಂಜಸ್ ಇದೆ. ನೋಡಿದ್ರಲ್ಲ, ಇಷ್ಟು ಅಂದರೆ ಅರ್ಧ ಇಂಚು ಅಂದರೆ 1 ಇಂಚ್ ಆರ್ಮೋಲ್. ಓಕೆನಾ? 1 ಇಂಚ್ ಸ್ಲೀವ್ ನೋಡಿ, ಅರ್ಧ 1 ಇಂಚು. 1 cm ನನಗೆ ಲೆಫ್ಟ್ ಅಂದರೆ ಎಡಗೈ ನನಗೆ ಎಕ್ಸ್ಟ್ರಾ ಬೇಕಾಗಿದೆ. ಎಡದ ಕೈ ಆರ್ಮೋಲ್ ಮತ್ತು ಸ್ಲೀವ್ ಎಲ್ಲ ಇಷ್ಟಿದೆ. ಈ ಬ್ಲೌಸ್ ಚೇಂಜಸ್ ನೋಡಿದ್ರಲ್ಲ, ಕರೆಕ್ಟಾಗಿ ತೋರಿಸ್ತಾ ಇದ್ದೀನಲ್ಲ. ಈ ಪಾಯಿಂಟ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಯಿತಾ? ಇದನ್ನು ಹೇಗೆ ತೊಗೊಂಡೆ ಅನ್ನೋದನ್ನು ಫಸ್ಟಿಗೆ ತೋರಿಸ್ಬಿಡ್ತೀನಿ ನೋಡಿ. ಈ ಸ್ಲೀವ್ನ ಕಟ್ಟಿಂಗ್ ಮಾಡಿಕೊಂಡೆ. ಎಲ್ಲ ಸೇಮ್ ನಾನು ಹೇಗೆ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾರ್ಮಲಾಗಿ ಇದೇ ರೀತಿಯಾಗಿ ಈ ಪಾಯಿಂಟ್ ಇಟ್ಕೊಂಡು
ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನಾವು ಲೂಸು ಟೈಟ್ನ ಇಲ್ಲಿ ಮಾಡ್ಕೋಬೋದಲ್ಲ, ಅದನ್ನು ಯಾಕೆ ನೀವು ಎಕ್ಸ್ಟ್ರಾ ತೊಗೊಂಡ್ರಿ ಅಂದರೆ ಪೂರ್ತಿ 1 ಇಂಚ್ ಮೇಲೆ ಅವ್ರಿಗೆ ಡಿಫ್ರೆನ್ಸ್ ಬಂದಿದೆ. ಆರ್ಮೋಲ್ ಶೇಪ್ ಏನಿದೆ ಅಲ್ಲ, ಈ ಶೇಪಿಂದನೇ ಚೇಂಜ್ ಆಗಿದೆ. ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಲೂಸ್ ಮಾತ್ರ ಸೇಮ್ ಇದೆ, ಬಟ್ ಕೈ ಮಾತ್ರ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ತೊಗೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ಆಯಿತಾ. ಇವಾಗ ತೋರಿಸಿದ್ನಲ್ಲ, ಈ ಕೈ ಇವಾಗ ಬ್ಯಾಕು ಒಬ್ಬೊಬ್ರು ಫ್ರಂಟ್ ಕಟ್ ಮಾಡ್ಕೊತಾರೆ, ಒಬ್ಬೊಬ್ರು ಬ್ಯಾಕ್. ನಾನು ಫಸ್ಟು ಬ್ಯಾಕ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟ್ ಬಂದು ಸೇಮ್ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಈ ಮೆಜರ್ಮೆಂಟ್ ಯೂಸ್ ಆದರೆ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅಥವಾ ಶಾರ್ಟ್ ಆಗ್ಬೋದು, ಆದಷ್ಟು ಡೀಟೇಲಾಗಿ ತೋರಿಸೋಣ ಅನ್ನೋದಕ್ಕೋಸ್ಕರ. 33 ಇದೆ, 33 ಇದೆ. 1/4 ಇಂಚ್ ಅಷ್ಟೇ ಲೂಸ್ ಕೊಡೋಕೆ ಹೇಳಿದ್ದಾರೆ. ಹಂಗಾಗಿ ನಾನು ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ಬಟ್ಟೆ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಮಾಡುವಾಗ 1/4 ಇಂಚು ವೇಸ್ಟ್ನ ಲೂಸ್ ಕೊಡ್ತೀನಿ. ಇಲ್ಲೇನು ಕೇಳಿರೋದ್ರೆ ಬರೀ ವೇಸ್ಟ್ ಲೂಸ್ ಕೇಳಿದ್ದಾರೆ. ಈ 33ನ ಡಿವೈಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 16.5 ಇಲ್ಲಿ ಬಂದು 8/4 ಈ ಥರ ಬರುತ್ತಲ್ವ. 4ನೇ ಒಂದು ಭಾಗದಲ್ಲಿ ನೋಡಿ, ಇಲ್ಲಿ 8/4ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಂದು ನಾನು ಯಾವಾಗಲೂ 2 ಇಂಚ್ ತೊಗೊಳ್ತಾ ಇದ್ದೆ, ಈ ಇದರಲ್ಲಿ 2.5 ಇಂಚಸ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಬ್ಯಾಕ್ ಲೆಂತ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಮೇಲೆ ಒಂದು ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ನೋಡಿ 13.75 ಇದೆ. ಬ್ಯಾಕ್ ಲೆಂತ್ ಬಂದು 13.75 ಇದೆ. ಅದಾದಮೇಲೆ ಚೆಸ್ಟ್ ಲೂಸ್ ನಾನು ನಿಮಗೆ ತೋರಿಸಿದ್ನಲ್ಲ, ಚೆಸ್ಟ್ ಲೂಸ್ ಬಂದು 9.25 ಇದೆ. ನಾನು ಕರೆಕ್ಟಾಗಿ ನೋಡಿ 9.25 ಇದೆ. 9.25 ಚೆಸ್ಟ್ ಲೂಸು ಆಯಿತಾ. ಚೆಸ್ಟ್ ಲೂಸಿಗೆ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ಕನ್ನ ಎಷ್ಟು ತೊಗೊಂಡಿದ್ದೀನಿ ಅಂದರೆ 2.25 ಓಪನಿಂಗ್ ತೊಗೊಂಡಿದ್ದೀನಿ. ಯಾಕಂದರೆ ಅವರಿಗೆ ಬ್ರಾಡ್ ಬೇಡ, ಸೇಮ್ 2.25. ಇಲ್ಲೂ ಕೂಡ 2.25. ಇಲ್ಲಿಂದ ನೆಕ್ ಆ್ಯಂಡ್ ಶೋಲ್ಡರ್ ನಾನು 5.75 ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪಟ್ಟಿ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ಇನ್ನೂ 1/4 ಇಂಚ್ ಬೇಕಾದರೂ ಕೊಡ್ಬೋದು ಇದಕ್ಕೆ. ಆದರೆ ಸಾಕು. ಇನ್ನೂ ಈ ಥರ ಸ್ಲೀವ್ ಬಂದಾಗ ಇಲ್ಲಿ ಒಂದು ಸ್ಲೀವ್ ಕರೆಕ್ಟಾಗಿ ಕುತ್ಕೊಳುತ್ತೆ, ಇನ್ನೊಂದು ಸ್ಲೀವ್ಗೆ ಶೋಲ್ಡ್ರ್ ಪಟ್ಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ 5.75 ಕೊಟ್ಟಿದ್ದೀನಿ ಆಯಿತಾ. ಇದಾದಮೇಲೆ ನಾನೇನು ಮಾಡಿದ್ದೀನಿ, ಈ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ 5.25 ತೊಗೊಂಡಿದ್ದೀನಿ. ಫಸ್ಟು 6ಕ್ಕೆ ತೊಗೊಂಡಿದ್ದೆ, ಆದರೆ ಅದು ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ. ಈ ಶೇಪ್ ಅನ್ನೋದೇನಿದೆಯಲ್ಲ, ಇಲ್ಲಿ ಆರ್ಮೋಲ್ ಶೇಪು ಮೇನ್ ಏನಂದರೆ ನೋಡಿ 8.25 ಇದು ಆರ್ಮೋಲ್ ಶೇಪು ತೋರಿಸ್ತೀನಿ. ಆರ್ಮೋಲು ಈ ಥರ ಇಟ್ಕೊಂಡು ಬ್ಯಾಕಲ್ಲಿ ನಾನು ಈ ರೀತಿ, ಇವರು ಸ್ಲೀವ್ದು ಏನು ಚೇಂಜಸ್ ಇಲ್ಲ, ಇದೇ ಆರ್ಮೋಲ್ ಬೇಕಂತ ಹೇಳಿದರು. ಹಂಗಾಗಿ 8.25ಗೆ ತೊಗೊಂಡಿದ್ದೀನಿ. ಈ 8.25 ತೊಗೊಂಡಾದ್ಮೇಲೆ ಒಂದು ಸ್ಲೀವ್ನ ತೊಗೊಳ್ತೀನಿ. ಒಂದು ಸ್ಲೀವ್ ತೊಗೊಂಡು ಇದೇ ರೀತಿಯಾಗಿ ಡ್ರೆಸ್ನ ಕಟ್ಟಿಂಗ್ ಮಾಡ್ತೀನಿ. ಆವಾಗಲೂ ಕೂಡ ನಾನು ಕಟ್ಟಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ, ಯಾಕಂದರೆ ಸ್ವಲ್ಪ ಲೆಫ್ಟ್ ರೈಟು ಚೇಂಜ್ ಮಾಡ್ಕೋಬೇಕಲ್ಲ. ಹಾಗಾಗಿ ನೋಡಿ ಕರೆಕ್ಟಾಗಿ ಕುತ್ಕೊಂಡಿದೆಯಲ್ಲ, ಈ ನ್ಯಾಚು ಈ ಲೈನ್ಸು ಕರೆಕ್ಟಾಗಿ ಕುತ್ಕೊಂಡಿದೆಯಲ್ಲ, ಹಾಗಾಗಿ ಇದಾಯ್ತಲ್ಲ. ಈಗ ಇದೇ ಸ್ಲೀವ್ನ ಇಟ್ಕೊಂಡು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಈಗ ಇದು ದೊಡ್ಡ ಸ್ಲೀವ್ ಅಲ್ವಾ, ಈಗ ಹೆಂಗೆ ಮಾಡೋದು? ಇಲ್ಲಿ ನಮಗೆ ನೋಡಿ ಇಲ್ಲಿಗೆ ಬರಬೇಕು. ಇದೇ ಮೆಜರ್ಮೆಂಟ್ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದಾ? ಖಂಡಿತ ಸಾಧ್ಯ ಇಲ್ಲ. ನಾನು ಹಾಗೆ ಅಂದ್ಕೊಂಡೆ ಟ್ರೈ ಮಾಡ್ಬೋದಲ್ಲ ಅಂತ, ಆವಾಗ ರಾಂಗ್ ಆಗುತ್ತೆ. ಇದೇ ಮೆಜರ್ಮೆಂಟ್ ತೊಗೊಂಡು ಸ್ಲೀವ್ ಮಾತ್ರ ಎಕ್ಸ್ಟ್ರಾ ತೊಗೊಂಡು 1 ನ್ಯಾಚ್ ಈ ಕಡೆ ಹಾಕ್ಕೊಂಡು 1 ನ್ಯಾಚ್ ಈ ಥರ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಅದು ತಪ್ಪು ಅಂತ ನಮ್ಮ ಗುರುಗಳು ಹೇಳ್ಕೊಟ್ರು. ನೋಡಿ ಈಗ ನಾನು ಹೀಗೆ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಸ್ಟಿಚಿಂಗ್ ಮಾಡುವಾಗಲೂ ಕೂಡ ನಾವು ತುಂಬ ಪ್ಲ್ಯಾನಾಗಿ ಕಟ್ಟಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಬ್ಲೌಸ್ನ ಸ್ಟಿಚ್ ಮಾಡೋ ಕಟ್ಟಿಂಗ್ ಎಷ್ಟು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡುವಾಗೂ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಲೆಫ್ಟು ರೈಟು ಅಂತ ಬರ್ಕೋಬೇಕು. ಈಗ ನೋಡಿ ಸೇಮು ಇಲ್ಲಿ ಕೂಡ ಇಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇದೆ, ಹಾಗಾಗಿ ಈ ಮಾರ್ಕಿಂಗು
ಇಲ್ಲಿ ಬಂದು ನಾನು 5:30 ಅಂತ ಹೇಳಿದ್ನಲ್ಲ, 5:30. ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟಿದೆ ಅಂದರೆ 6:30 ಇದೆ. 6:30. ಇಲ್ಲಿ 5:30 ಇದೆ ರೈಟ್ ಸೈಡು, ಲೆಫ್ಟ್ ಸೈಡು 6:30 ಇದೆ. ಇದು ಸೇಮು ನೋಡಿ, 1:15 ಮಾರ್ಕಿಂಗ್ ಇದೆ. ಈ ಪಾಯಿಂಟಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು 1:15 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದನ್ನು ಶೇಪ್ ತಗೊಂಡಿದ್ದೀವಿ. ಈಗ ನಾನು ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ 1 ಇಂಚು ಡೌನ್ ಆಗಿದೆ. ಈಗ ಈ ಮಾರ್ಕಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಬ್ಯಾಕ್ ಲೆಂತು ಸೇಮ್ ಇರಬೇಕು, ಆದರೆ ಸ್ಲೀವು ಚೆಸ್ಟ್ ಲೂಸು ಅನ್ನೋದು ಕರೆಕ್ಟಾಗಿರಬೇಕು. ಬಟ್ ಸ್ವಲ್ಪ ಕಟ್ಟಿಂಗಲ್ಲಿ ಚೇಂಜಸ್ ಮಾಡ್ಕೋಬೇಕಂದಾಗ ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಫ್ಯಾಬ್ರಿಕ್, ಇಲ್ಲಿ ಲೆಫ್ಟ್ ಸೈಡ್. ನಿಮ್ಗೆ ಯಾರಿಗಾದರೂ ಲೆಫ್ಟ್ ಕಡಿಮೆ ಇದ್ದು ರೈಟ್ ಏನಾದರೂ 1 ಇಂಚು 3/4 ಇಂಚು ಆ ಥರ ಡಿಫ್ರೆನ್ಸ್ ಬಂದರೆ ಈ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಳಿ. ಪಕ್ಕಾ ನಿಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಈ ಸ್ಲೀವ್ ಪ್ರಾಬ್ಲಮ್ ಇರೋರಿಗೆ ಈ ಥರ ಬರುತ್ತೆ. ಅಥವಾ ಅರ್ಧ ಇಂಚು ಕೈ ಆರ್ಮೋಲ್ಸ್ ಚೇಂಜ್ ಇರೋರಿಗೂ ಕೂಡ ಇದು ಉಪಯೋಗ ಆಗೋವಂಥ ವಿಡಿಯೋ. ನಾನು ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆನ್ಸಲ್ಲಿ ಮಾಡಿದ್ದೀನಿ. ಅಂದರೆ ಇಲ್ಲಿ ನೋಡಿ, ಈ ಸ್ಲೀವ್ ಇರುತ್ತಲ್ಲ, ಈ ಸ್ಲೀವಲ್ಲಿ ಇಲ್ಲಿ ಮಾತ್ರ 1/4 ಇಂಚ್ ಮಾತ್ರ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಲೆಫ್ಟ್ ಕೈ ಸಣ್ಣ ಇರುತ್ತೆ, ರೈಟ್ ಕೈ ದಪ್ಪ ಇರುತ್ತೆ. ಅಂದರೆ ಎಡಕೈ ಸಣ್ಣ ಇರುತ್ತೆ, ಬಲಗೈ ದಪ್ಪ ಇರುತ್ತೆ ಅಂತ ಕೆಲವು ಕಸ್ಟಮರ್ದಿದೆ ನನಗೆ. ಅವ್ರದ್ದು ಸ್ಟಿಚ್ ಮಾಡುವಾಗ ಅವ್ರದ್ದು ಯಾರಿಗೆ ಆ ಥರ ಪ್ರಾಬ್ಲಮ್ ಇದೆ ಅವ್ರಿಗೆ ನಾನು ಸ್ಟಿಚ್ ಮಾಡಿದ್ದೀನಿ. ಎಷ್ಟು 1/4 ಇಂಚಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಚೇಂಜಸ್ ಇರಲ್ಲ. ನಾನು ಸ್ಟಿಚ್ ಮಾಡುವಾಗ ಈ ಪಾಯಿಂಟಿಗೆ ಸ್ಟಿಚ್ ಮಾಡೋ ಬದಲು ನೆನಪಿಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದುಂಟು. ಆದರೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಬಂತು. ಹಾಗಾಗಿ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಅರ್ಧ ಇಂಚನ್ನ ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಏನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಇದೊಂದು ನೋಡಿ ಕರೆಕ್ಟಾಗಿ ಪಾಯಿಂಟ್ ಅನ್ನೋದು ಕುತ್ಕೋತು. ಇದಷ್ಟೇ ಮಾಡ್ಕೋಬೇಕಾ, ಬರೀ ಬ್ಯಾಕ್ ಮಾಡ್ಕೋಬೇಕಾ, ಸ್ಲೀವ್ ಲೆಂತ್? ಖಂಡಿತ ಇಲ್ಲ. ಲೆಫ್ಟು ರೈಟು ಅನ್ನೋದನ್ನು ಪಾಯಿಂಟನ್ನು ನಾವು ನೋಡಿಕೊಂಡು ತೊಗೋಬೇಕಾಗುತ್ತೆ. ಇವಾಗ ನೋಡಿ, ಇದು ಲೆಫ್ಟು ಬರ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಈ ಪಾಯಿಂಟಿಗೆ ಏನಿದೆಯಲ್ಲ ಅದನ್ನು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದ್ರದಿನ್ನು ಶೇಪ್ ಕೂಡ ತೆಗಿಬೇಕು. ಫ್ರಂಟ್ದು ಈ ರೀತಿಯಾಗಿ ಶೇಪ್ ತೆಗಿಬೇಕು. ಇದನ್ನು ಸಪ್ರೇಟಾಗಿ ತಗೋಬೇಕು ನಾವು, ಯಾಕಂದರೆ ರೈಟ್ ಕೈದು ಬೇರೆ ಥರ ಇರುತ್ತೆ. ನಾನು ಇದರಲ್ಲೂ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ರೈಟ್ ಹ್ಯಾಂಡ್ ಅಂತ ಬರ್ಕೋಬೇಕು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಂತ ಬರ್ಕೋಬೇಕು. ನಿಮಗೆ ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ಅಂದರೆ ಇದನ್ನು ಎಡ ಕೈ ಅಥವಾ ಯಾವುದಂದರೆ ಫ್ರಂಟ್ ಅಂದರೆ ಎಡಗಡೆ ಮುಂಭಾಗ ಆ ಥರ ಎಲ್ಲ ಬರ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ಇದನ್ನು ಕಾನ್ಫಿಡೆನ್ಸಾಗಿ ನೋಡಿಕೊಂಡು ಪ್ರತಿ ಪಾಯಿಂಟನ್ನು ಅಬ್ಸರ್ವ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಈ ವಿಡಿಯೋದಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಇದನ್ನು ನಾನು ಕಸ್ಟಮರ್ ಬಂದು ನಮಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಯಾಕಂದರೆ ಅವ್ರಿಗೆ ಚೇಂಜಸ್ ಗೊತ್ತಾಗಿದೆ. ಲೆಫ್ಟ್ 17.5 ಇದೆ, ರೈಟ್ ಬಂದು 16.5 ಇದೆ. ಅಂದರೆ 1 ಇಂಚು ತುಂಬ ಡಿಫ್ರೆನ್ಸ್. 1 ಇಂಚು ನೋಡಿ, ಓನ್ಲಿ ಕೈ ಮಾತ್ರ ಲೂಸ್ ಬೇಕು ಅಂತ ಓನ್ಲಿ ಕೈ ಮಾತ್ರ ಲೂಸ್ ಬರ್ಕೊಂಡಿದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ಡ್ರೆಸ್ ಕೂಡ ಇದೆ, ಅದ್ರದ್ದು ಬಾಡಿ ಮೆಜರ್ಮೆಂಟು ಎಲ್ಲ ಚೇಂಜಸ್ನ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇದೇ ಮೆಜರ್ಮೆಂಟದು ಡ್ರೆಸ್ ಮೆಜರ್ಮೆಂಟನ್ನು ನಾನು ತೋರಿಸ್ತೀನಿ. ಇವಾಗ ಇದೇ ಇಟ್ಕೊಂಡು ನಾವು ನೆಕ್ಸ್ಟ್ ಏನು ಗೊತ್ತಾ, ಬಫ್ ಸ್ಲೀವ್ ಹೇಳಿದ್ದಾರೆ ಒಂದಕ್ಕೆ. ಈ ಬ್ಲೌಸ್ಗೆ ಬಫ್ ಹೇಳಿದ್ದಾರೆ. ಈ ಬಫ್ಫೂ ಅಷ್ಟೇ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ತುಂಬ ಚೇಂಜಸ್ಸು ಮತ್ತು ವೇರಿಯೇಷನ್ ಇದೆ. ಈ ಥರದ ವಿಡಿಯೋಗಳು ಯಾರಾದರೂ ಮಾಡಿದರೆ ಅಥವಾ ಯಾರಾದರೂ ಕಟ್ಟಿಂಗ್ ಮಾಡಿದರೆ ಸಪೋಸ್ ಅಪ್ಲೋಡ್ ಮಾಡಿ, ಕೆಲವ್ರಿಗೆ ಯೂಸ್ ಆಗುತ್ತೆ. ಇವತ್ತು ಬಂದಿರುವಂಥ ನನಗೆ ಈ ಥರ ಚೇಂಜಸ್ ವಿಡಿಯೋ ಬಂದಿರೋದ್ರಿಂದ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನನಗೆ ಮುಂದೆ ಯೂಸ್ ಆಗುತ್ತೆ ಮತ್ತು
ಕಸ್ಟಮರ್ಗೂ ಯೂಸ್ ಆಗುತ್ತೆ ಅಥವಾ ಸಾರಿ ಬೇರೆ ಯಾರಿಗಾದರೂ ಒಲೆಯವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಯಾರಾದರೂ ಕಲಿತಾ ಇರೋರು ಈ ಥರದ್ದು ಬಂದಾಗ ಅಥವಾ ಕಲ್ತಿರೋರು ಈ ಥರದ ವೀಡಿಯೋಗಳು ನಿಮ್ಮ ಹತ್ರ ಏನಾರು ಬಂದಾಗ ಅಪ್ಲೋಡ್ ಮಾಡಿ, ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಚೇಂಜಸ್ ಇರೋದ್ರಿಂದ ಫುಲ್ ಡೀಟೇಲ್ ಆಗಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಜನ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ನಿಮಗೆ ಕಟ್ಟಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅಥವಾ ಅದರದ್ದು ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರನ್ನ ಕೇಳಿ ಕಟ್ಟಿಂಗ್ ಮಾಡೋದ್ರಿಂದ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಹೇಳಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.